ಉದ್ದೇಶ ಮತ್ತು ವಿಷಯ ವಸ್ತು ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆ ಎಲ್ಲ ಪತ್ರಕರ್ತ ಹಿರಿಯರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ಸೆಪ್ಟೆಂಬರ್ 22, 2025ರಿಂದ ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತಿದ್ದಾರೆ. ಅದರಲ್ಲಿ ಈ ಭಾರತ ದೇಶದ ಮೂಲ ನಿವಾಸಿಗಳಾದಂಥ SC STಗಳು OBCಗಳು ತಮ್ಮ ಜಾತಿಗಳನ್ನು ಯಾವ ರೀತಿಯಾಗಿ ತಮ್ಮ ಧರ್ಮದ ಕಾಲಮಲ್ಲಿ ಮತ್ತು ಜಾತಿ ಕಾಲಮ್ನಲ್ಲಿ ಏನನ್ನು ನಮೂದಿಸಬೇಕು ಮತ್ತು ಯಾಕೆ ಅಂತನ್ನೋ ಒಂದು ಉದ್ದೇಶ ನಾನು ನಿಮ್ಮಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆಪಡ್ತೇನೆ. ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ರಾಜ್ಯ ಸಮಿತಿಯ ನಿರ್ದೇಶನ ಮೇರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಬೌದ್ಧ ಧರ್ಮದ ಪರಿಪಾಲನೆ ಮಾಡುವಂಥ ಉಪಾಸಕರಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿಷಯ ಹೇಳೋದೇನಂತಂದರೆ, ಧರ್ಮದ ಕಾಲಮ್ ಏನು ಆಯೋಗದವರು ನಿಮ್ಮ ಮನೆಗೆ ಸಮೀಕ್ಷೆಗೆ ಬರ್ತಾರೆ, ಆ ಸಂದರ್ಭದಲ್ಲಿ ಆ ಧರ್ಮದ ಕಾಲಮ್ ಏನು ಕಾಲಮ್ ನಂಬರ್ 8ರಲ್ಲಿ ಬೌದ್ಧ ಅಂಥೇಳಿ ಒಂದು ಆಪ್ಷನ್ಸ್ ಬರ್ತದೆ. ನೀವು ಧರ್ಮದ ಕಾಲಮ್ನೊಳಗೆ ಬೌದ್ಧ ಅಂಥೇಳಿ ಎಂಟ್ರಿ ಮಾಡಬೇಕು, ಬೌದ್ಧ ಅಂಥೇಳಿ ನಮೂದು ಮಾಡಬೇಕು. ಆಮೇಲೆ ಜಾತಿ ಕಾಲಮ್ನಲ್ಲಿ ಪರಿಶಿಷ್ಟ ಜಾತಿ ಒಳಗೆ ಸಂಬಂಧಪಟ್ಟಂಥ 101 ಜಾತಿಗಳೇನು ಬರ್ತವೆ, ಆಯಾ ಜಾತಿಯವರು ತಮ್ಮ ಜಾತಿಗಳನ್ನು ಅಲ್ಲಿ ನಮೂದು ಮಾಡ್ಬೇಕಂತೇಳಿ ನಾವು ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿಯವರು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಮನವಿ ಮಾಡ್ಕೊಳ್ತಿದ್ದೀವಿ. ಯಾಕೆ ನಾವು ಬೌದ್ಧ ಧರ್ಮ ಅಂಥೇಳಿ ನಾವು ಮೆನ್ಷನ್ ಮಾಡಬೇಕು ಅಂತಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಮತ್ತು ಭಾರತ ದೇಶ ಬೌದ್ಧ ರಾಷ್ಟ್ರ ಆಗಲಿ ಅನ್ನುವಂಥ ಒಂದು ಸಂಕಲ್ಪದಿಂದ ಅವರು ತಮ್ಮ ಜೀವಿತಾವಧಿಯಿಂದ ತಮ್ಮ ಕೊನೆಯ ಅವಧಿವರೆಗೂ ಬೌದ್ಧ ಧರ್ಮದ ಪ್ರಚಾರ ಮತ್ತು ಪ್ರಸಾರಕ್ಕಾಗಿ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು. ಅವರು ತೀರಿ ಹೋಗಿ ಇವತ್ತಿಗೆ 70-75 ವರ್ಷಗಳು ಗತಿಸಿದರೂ ಕೂಡ ನಾವು ಬೌದ್ಧರ ದಾಖಲಾತಿಗಳನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ನಮ್ಮ ಈ ಸೆನ್ಸಸ್ನವರಿಗೆ ನಾವು ಹೇಳಲಿಕ್ಕೆ ಆಗಿಲ್ಲ. ಅದಕ್ಕಾಗಿ ನಾವು ಈ ಹಿಂದುಳಿದ ಆಯೋಗದ ಆಫೀಸರ್ಸ್ಗಳು ಬಂದು ನಮ್ಮಲ್ಲಿ ಏನು ಸಮೀಕ್ಷೆಯನ್ನು ಮಾಡ್ತಾರೆ, ಆವಾಗ ನಾವು ಧರ್ಮದ ಕಾಲಮ್ನಲ್ಲಿ ಬೌದ್ಧ ಅಂತೇಳಿ ಕಂಪಲ್ಸರಿ ಬರೆಸಲೇಬೇಕು ಮತ್ತು ಜಾತಿ ಕಾಲಮ್ನಲ್ಲಿ ಆಯಾ ಜಾತಿಗಳು ಅಂದರೆ ಪರಿಶಿಷ್ಟ ಜಾತಿ ಒಳಗಿರುವಂಥ 101 ಜಾತಿಗಳ ಪೈಕಿ ಒಲೆಯರಾಗಿರ್ಬೋದು, ಮಾದಿಗಾಗಿರ್ಬೋದು, ಸಮಗಾರ ಆಗಿರ್ಬೋದು ಮತ್ತು ಇನ್ನಿತರ ಜಾತಿಯವರು ಆಯಾ ಜಾತಿಯನ್ನು ನೀವು ನಮೂದು ಮಾಡಬಹುದು. ಒಂದು ವಿಷಯ ವಸ್ತು ಏನಂತಂತಂದರೆ, ನಾವು ಬೌದ್ಧ ಧರ್ಮ ಇಲ್ಲಿವರೆಗೂ ಹಿಂದೂ ಹೊಲೆಯರ್, ಹಿಂದೂ ಮಾದಿಗ, ಹಿಂದೂ ಸಮಗಾರ ಅಂತೇಳಿ ಸರ್ಟಿಫಿಕೇಟ್ಗಳನ್ನು ಪಡೆದುಕೊಂಡಿದ್ವಿ. ಈಗ ನಾವು ಬೌದ್ಧ ಧರ್ಮ ಅಂತೇಳಿ ಬರೆಸೋದ್ರಿಂದ ನಮ್ಮ ಮೀಸಲಾತಿಗೆ ಏನಾರೇ ಧಕ್ಕೆ ಆಗ್ತದೇನೋ ಅನ್ನುವಂಥದ್ದು ಒಂದು ಸಾಮಾನ್ಯ ವಿಷಯ ಎಲ್ಲರ ತಲೆಯೊಳಗಿದೆ. ಗೌರ್ಮೆಂಟ್ ಆಫ್ ಕರ್ನಾಟಕ, ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾವುದೇ ತೆರನಾಗಿ ನಾವು ಬೌದ್ಧ ಧರ್ಮಕ್ಕೆ ಸೇರ್ಪಡೆ ಆದರೆ, ನಾವು ಬೌದ್ಧ ಅಂಥೇಳಿ ನಾವು ಧರ್ಮದ ಹೆಸರನ್ನು ನಾವು ನಮೂದು ಮಾಡಿ ನಾವು ಸಮೀಕ್ಷೆಯಲ್ಲಿ ನಾವು ಹೆಸರು ಕೊಟ್ಟರೆ ನಮಗೆ ಯಾವುದೇ ರೀತಿ ಒಳಗಡೆ ನಮ್ಮ ಮೀಸಲಾತಿಗೆ ಯಾವುದೇ ಸಮಸ್ಯೆಗಳಿಲ್ಲ. ನಮ್ಮ ಏನು ಭಾರತ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರಗಳು ನಮಗೇನು ಮೀಸಲಾತಿಗಳನ್ನು ಕೊಟ್ಟಿದ್ದಾರಲ್ಲ, ಅದೇ ಪ್ರಕಾರ ನಮಗೆ ಮೀಸಲಾತಿ ಹಂಚಿಕೆ ಆಗ್ತದೆ. ಇವತ್ತು ಶಿಕ್ಷಣದಲ್ಲೂ ಆಗಿರ್ಬೋದು, ಉದ್ಯೋಗದಲ್ಲೂ ಆಗಿರ್ಬೋದು ಅಥವಾ ರಾಜಕೀಯದಲ್ಲೂ ಆಗಿರ್ಬೋದು, ಯಾವುದೇ ರೀತಿಯಿಂದ ನಮಗೆ ಮೀಸಲಾತಿಗೆ ಯಾವುದೇ ಇಫೆಕ್ಟ್ ಆಗಲ್ಲ ಅಂತ ಅನ್ನೋದು ಈ ಮೂಲಕ ನಾನು ನನ್ನ ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇನ್ನೊಂದೇನು ಅಂತಂತಂದರೆ, ಧಾರ್ಮಿಕ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಪಡೆದುಕೊಂಡು ನಾವೇನು ಇವತ್ತು ಸಂವಿಧಾನದತ್ತವಾಗಿ ನಾವು ಬದುಕಲಿಕ್ಕತ್ತಿದ್ದೀವಿ, ನಾವೆಲ್ಲರೂ ಬಾಬಾ ಸಾಹೇಬರ ಅನುಯಾಯಿಗಳು, ಬಾಬಾ ಸಾಹೇಬರ ಸಿದ್ಧಾಂತದಲ್ಲಿ ಸಾಗುವಂಥವರು, ನಾವೆಲ್ಲರೂ ಬೌದ್ಧರು ಅಂತನ್ನುವಂಥದ್ದು. ಬೌದ್ಧ ಧರ್ಮ ಅಂತಂತಂದರೆ ಏನು ಇವತ್ತೇ ಹುಟ್ಟಿದ ಧರ್ಮ ಅಲ್ಲ, ಇದು 2,500-3 ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಧರ್ಮ. ನಾವೆಲ್ಲ ಈ ಭಾರತ ದೇಶದ ಮೂಲ ಧರ್ಮ. ಹಾಗಾಗಿ ನಾವೆಲ್ಲರೂ ನಾವೆಲ್ಲರೂ ಬುದ್ಧಿಸ್ಟ್ ಆಗಿರೋದ್ರಿಂದ ತಾವೆಲ್ಲರೂ ದಯಮಾಡಿ ಕಾಲಮ್ ನಂಬರ್ 8ರಲ್ಲಿ ರಿಲಿಜನ್ ಅಂತ ಏನು ಆಪ್ಷನ್ಸ್ ಇದೆ, ಅದರಲ್ಲಿ ಧರ್ಮದ ಕಾಲಮ್ನಲ್ಲಿ ದಯಮಾಡಿ ತಾವೆಲ್ಲರೂ ಬೌದ್ಧ ಅಂತೇಳಿ ಮೆನ್ಷನ್ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ.